ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡ್ತಿರೋ ಅಥವಾ ನೋಡಲ್ವೋ ಅದು ನಿಮಗೆ ಬಿಟ್ಟಿದ್ದು. ಈ ವಿಡಿಯೋವನ್ನು ನಾನಿಲ್ಲಿ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಕುಂದಾದ್ರಿ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ದು ನಿಮಗಂತೂ ಗೊತ್ತಿದೆ. ಆ ವಿಡಿಯೋವನ್ನು ಮಾಡಿಕೊಂಡು ನಾನು ಕೆಳಗಡೆ ಬರ್ತಾ ಇರಬೇಕಾದ್ರೆ ಕೆಳಗಡೆ ವಾತಾವರಣ ಮಂಜು ಮುಸ್ಕೊಂಡು ತುಂಬ ಚೆನ್ನಾಗಿತ್ತು. ಅದರಲ್ಲಿ ರೋಡ್ ಯಾವ ರೀತಿ ಕಾಣುತ್ತೆ, ಈ ಕಾಡು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾನೊಂದು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಸೊ ಅದಕ್ಕಾಗಿ ನಾನು ಮೇಲಿಂದ ಕೆಳಗೆ ಇಳಿದು ಬರೋವರೆಗೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಸಲ ಯೂಟ್ಯೂಬ್ಗೆ ಬಿಟ್ಟರೆ ಯಾರಾದರೂ ಪ್ರಕೃತಿ ಪ್ರೇಮಿಗಳಿಗೆ ಆ ವಿಡಿಯೋ ಇಷ್ಟ ಆಗಬಹುದು ಅಂತ ಹೇಳಿಬಿಟ್ಟು ನಾನಿಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಾನಿಲ್ಲಿ ನಿಮಗೆ ಯಾವುದೇ ಡೆಸ್ಟಿನೇಷನನ್ನು ಅಥವಾ ಟೂರಿಸ್ಟ್ ಪ್ಲೇಸನ್ನು ತೋರಿಸ್ತಾ ಇಲ್ಲ, ಜಸ್ಟ್ ನೇಚರನ್ನು ತೋರಿಸೋ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಇಲ್ಲಿಂದನೇ ಕ್ವಿಟ್ ಆಗಬಹುದು. ಒಂದು ವೇಳೆ ನಿಮಗೆ ಇಷ್ಟ ಆಗತ್ತೆ ಅಂತ ಆದರೆ ಇಲ್ಲೆಲ್ಲ ಸೀನರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಬಹುದು. ನಾವು ಕುಂದಾದ್ರಿ ಬೆಟ್ಟವನ್ನು ವಿಸಿಟ್ ಮಾಡಿದ್ದು ಮಳೆಗಾಲದಲ್ಲಾಗಿರೋದ್ರಿಂದ ಮೇಲ್ಗಡೆ ನಾವು ಗುಡ್ಡ ಹತ್ಕೊಂಡು ಸುತ್ತಮುತ್ತ ನೋಡಿದ್ರೂ ಕೂಡ ನಮಗೆ ಏನೂ ಕಾಣಿಸದೇ ಇರುವಷ್ಟು ಮಂಜು ಮುಸುಕಿರುತ್ತೆ. ಸೊ ಇದೇ ಒಂದು ಟೈಪಿನ ವಾತಾವರಣದಲ್ಲಿ ನಾನು ನಿಮಗೆ ಈ ರೋಡನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನಾವು ಕೆಳಗಡೆ ಬರ್ತಾ ಇದ್ದಂಗೂ ಕೂಡ ಮಂಜು ಇನ್ನೂ ಕಡಿಮೆ ಆಗಿಲ್ಲ. ರೋಡ್ ಮೇಲೆಲ್ಲ ನೋಡಬಹುದು ನೀವು ಎಷ್ಟೊಂದು ಮಂಜು ಆವರಿಸಿದೆ ಅಂತ. ಇಲ್ಲಿ ಬೆಟ್ಟವನ್ನು ಇಳಿತಾ ಇರಬೇಕಾದ್ರೆ ಏನು ಕರ್ವಿಂಗ್ಗಳಿದ್ದಾವೆ, ಅದರಲ್ಲೂ ಕೂಡ ನಮಗೆ ತುಂಬ ದೂರದವರೆಗೂ ಏನೂ ಕಾಣಿಸೋದಿಲ್ಲ. ಅಥವಾ ಯಾವುದಾದ್ರೂ ಪ್ರಾಣಿಗಳು ನಿಂತ್ಕೊಂಡಿದ್ದಾವೋ ಅಥವಾ ಯಾರಾದರೂ ವೆಹಿಕಲ್ಗಳನ್ನು ತಗೊಂಡು ಮೇಲೆ ಬರ್ತಾ ಇದ್ದಾರೋ ಅಂತ ಹೇಳಿ ನಮಗೆ ಈ ಬೆಟ್ಟದಿಂದ ಇಳಿಬೇಕಾದ್ರೆ ಕಾಣಿಸೋದಿಲ್ಲ. ನಾವು ಹೀಗೆ ಇಳಿತಾ ಕೆಳಗಡೆ ಹೋದ ನಂತರ ಈ ಮಂಜು ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗಂತೂ ನಿಮಗೆ ದೂರದ ಪ್ರದೇಶಗಳೆಲ್ಲ ಒಂದು ರೀತಿ ಸಮುದ್ರದ ಟೈಪ್ ಕಾಣ್ತಾ ಇದ್ದಾವೆ. ಎಲ್ಲೂ ನೋಡಿದ್ರು ಏನೂ ಕಾಣಿಸ್ತಾನೆ ಇಲ್ಲ, ಮುಂದೆ ಏನಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಈ ತೀರ್ಥಹಳ್ಳಿಯ ಸುತ್ತಮುತ್ತಲೂ ಇರುವಂತಹ ಊರುಗಳ ಸೊಬಗನ್ನು ತಮ್ಮ ಬರಹದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅವರ ಪುಸ್ತಕಗಳನ್ನೆಲ್ಲ ನೀವು ಓದುವ ಹವ್ಯಾಸವನ್ನು ಇಟ್ಕೊಂಡಿದ್ದೀರಿ ಅಂತ ಆದರೆ ನಿಮಗೆ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅರಿವಿರುತ್ತೆ. ಇಲ್ಲಿ ಬೆಳಗು ಯಾವ ರೀತಿ ಆಗುತ್ತೆ, ಹಕ್ಕಿಗಳ ಚಿಲಿಪಿಲಿ ಯಾವ ರೀತಿ ಇರುತ್ತೆ, ಸೂರ್ಯನ ಮೊದಲ ಕಿರಣಗಳು ಬಿದ್ದಾಗ ಭೂಮಿ ಹೇಗೆ ಕಾಣುತ್ತೆ, ಅಲ್ಲಿಂದ ಹಿಡಿದು ಸಂಜೆ ಸೂರ್ಯ ಮುಳುಗೋವರೆಗೂ ಇಲ್ಲಿನ ವಾತಾವರಣ ಅಥವಾ ಕಾಡು ಅಥವಾ ಪರಿಸರ ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದು ಅಲ್ಲದೆ ಈ ಮಲೆನಾಡಿನ ಹಳ್ಳಿಗಳ ಜನರ ಜೀವನ ಹೇಗಿರುತ್ತೆ, ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಏನೇನು ಕೆಲಸಗಳನ್ನು ಮಾಡ್ತಾರೆ, ಹಾಗೆ ಯಾವ ರೀತಿ ಕೃಷಿಯನ್ನು ಮಾಡ್ತಾರೆ, ಅವರ ಮಾತು ಯಾವ ರೀತಿ ಇರುತ್ತೆ, ಅವರ ಉಡುಗೆ ತೊಡುಗೆಗಳು ಯಾವ ರೀತಿ ಇರುತ್ತೆ, ಎಲ್ಲವನ್ನು ಕೂಡ ನಿಮ್ಮ ಕಣ್ಣ ಮುಂದೆ ಕಟ್ಟೋ ಹಾಗೇ ಅವರು ತಮ್ಮ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಕುವೆಂಪುರವರ ಪುಸ್ತಕಗಳನ್ನು ಓದ್ತಾ ಇದ್ದರೆ ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳನ್ನು ಓದ್ತಾ ಇದ್ದರೆ, ಈಗೇನು ಸಿಟಿಯಲ್ಲೆಲ್ಲ ಜೀವನ ಮಾಡ್ತಾ ಇದ್ದಾರಲ್ವ ಕಾಂಕ್ರೀಟ್ ಕಾಡುಗಳಲ್ಲಿ, ಸೊ ಅವರಿಗೆಲ್ಲ ಏನು ಅನಿಸ್ಬಿಡುತ್ತಪ್ಪ ಅಂತಂದರೆ ಹಳ್ಳಿಗೆ ಹೋದರೆ ನಾವು ಎಷ್ಟು ಸುಂದರವಾದ ಜೀವನವನ್ನು ನಡೆಸ್ಬೋದು ಅಂತ ಅನಿಸ್ಬಿಡುತ್ತೆ. ಆ ರೀತಿಯಾಗಿ ಅವರ ಪುಸ್ತಕಗಳೆಲ್ಲ ಇರ್ತವೆ. ಅಷ್ಟೊಂದು ಉತ್ಕೃಷ್ಟ ಗುಣಮಟ್ಟದಾಗಿರ್ತಾವೆ ಅವೆಲ್ಲ. ಅವರೆಲ್ಲ ಆವಾಗಿನ ಕಾಲದಲ್ಲೇ ಬರೆದಿರುವಂತಹ ಕೃತಿಗಳೆಲ್ಲ, ಅದರಲ್ಲಿರೋ ವಿಷಯಗಳೆಲ್ಲ ಇವತ್ತಿಗೂ ಕೂಡ ಅಕ್ಷರಶಃ ಸತ್ಯ ಆಗಿರ್ತವೆ. ಯಾಕಂದರೆ ಎಲ್ಲೋ ದೂರದಲ್ಲಿ ಹೋಗಿ ಪೊಲ್ಯೂಷನ್ನಲ್ಲಿ ಬದುಕೋದಕ್ಕಿಂತ ಇಂಥ ಹಳ್ಳಿ ವಾತಾವರಣದಲ್ಲಿ ಆರಾಮಾಗಿ ಬದುಕೋದು, ಆರೋಗ್ಯದಿಂದ ಬದುಕೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಈಗೆಲ್ಲ ನೀವು ನೋಡಬಹುದು, ಸಿಟಿಯಲ್ಲಿ ಜೀವನ ಮಾಡ್ತಾ ಇರುವಂತಹ ಭಾಳಷ್ಟು ಜನರು ಏನು ಮಾಡ್ತಾರೆ ಅಂತಂದರೆ, ವೀಕೆಂಡ್ ಬಂತು ಅಂತಂದರೆ ಯಾವುದಾದ್ರೂ ಹಳ್ಳಿಗೆ ಹೋಗಿ ಬರುವ ಅಂತ ಅನಿಸುತ್ತೆ ಅವರಿಗೆ. ಆವಾಗ ಅವರು ಹಳ್ಳಿ ಕಡೆ ಹೊರಡ್ತಾರೆ. ಎಷ್ಟೊಂದು ಹೋಮ್ ಸ್ಟೇಗಳಲ್ಲಿ ಉಳಿತಾರೆ. ಅಲ್ಲಿರುವ ನೀರಿನಲ್ಲಿ ಆಟ ಆಡ್ತಾರೆ ಅವರು, ಹೊಳೆ ಕೊಳಗಳನ್ನೆಲ್ಲ ಓಡಾಡ್ತಾರೆ. ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಂದರೆ ನೀವು ಥಿಂಕ್ ಮಾಡ್ಬೋದು, ಅವರು ಪದೇ ಪ್ರತಿ ವಾರ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ತಿಂಗಳಲ್ಲಿ ಒಂದು ಸಲನೋ ಅಥವಾ 6 ತಿಂಗಳಿಗೆ ಒಂದು ಸಲನೋ ಆ ರೀತಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಹೋಗಿ ಹೋಮ್ ಸ್ಟೇಗಳಲ್ಲಿ ಉಳಿದು ಹಳ್ಳಿಯ ಪರಿಸರವನ್ನು ಒಂದು ರೀತಿ ಅನುಭವಿಸ್ತಾರೆ. ಆದರೆ ಹಳ್ಳಿಯಲ್ಲಿ ಪ್ರತಿದಿನ ಅದೇ ವಾತಾವರಣದಲ್ಲಿ ಇದ್ದವರು ಎಷ್ಟು ಆರೋಗ್ಯದಿಂದ ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಊಹೆ ಮಾಡ್ಕೊಳ್ಬಹುದು. ಆ ರೀತಿ ಹಳ್ಳಿಗಳನ್ನು ನೋಡಿ ಹಳ್ಳಿಗಳ ಜೀವನವನ್ನು ಒಂದು ಸಲ ಅನುಭವಿಸಬೇಕು ಅಂತ ಹೇಳಿ ಬರುವಂತಹ ಪ್ರವಾಸಿಗರಿಗೆ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ನಿಜವಾಗಲೂ ಹಳ್ಳಿಯ ಜೀವನವನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಆದರೆ ನೀವು ಆ ಹಳ್ಳಿಗಳ ಹತ್ತಿರದಲ್ಲೇ ಇರುವಂತಹ ಒಂದು ಸಿಟಿಯಲ್ಲಿ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗಲ್ಲಿ ಅಥವಾ ಲಾಡ್ಜಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಆ ಹಳ್ಳಿಯನ್ನು ನೋಡ್ಕೊಬಂದು ಮತ್ತೆ ರಾತ್ರಿ ಅದೇ ಬಿಲ್ಡಿಂಗಲ್ಲಿ ಉಳಿದ್ರೆ ನೀವು ಯಾವ ರೀತಿ ಹಳ್ಳಿಯ ನೇಚರನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಯಿತು ಅಂತ ನಾನು ಕೇಳ್ತಾ ಇರೋದು. ನೀವು ಅದನ್ನು ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಆ ಹಳ್ಳಿ ಜನರ ಮನೆಯಲ್ಲಿ ಉಳಿರಿ. ಆಗ ನಿಮಗೆ ನಿಜವಾದ ಹಳ್ಳಿಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾಕಂದರೆ ಆ ರೀತಿ ಮನೆಯಲ್ಲಿ ಉಳಿದಾಗ ನಿಮಗೆ ಅಲ್ಲಿ ಹೈಫೈ ಬೆಡ್ಡು ಅದೆಲ್ಲ ಏನೂ ಇರೋದಿಲ್ಲ. ಕಂಬಳಿ ಮೇಲೋ ಅಥವಾ ಅವರು ಏನು ಮಲಗ್ತಾರೋ ಅಂಥದ್ರ ಮೇಲೆ ನೀವು ಮಲಗಿದರೆ ಅದು ನಿಜವಾದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ಮಲ್ಕೊಂಡಾಗ ನಿಮಗೆ ಯಾವ ರೀತಿ ಆ ಮನೆಯಲ್ಲಿ ಚಳಿ ಆಗುತ್ತೆ ಅಥವಾ ಯಾವ ರೀತಿ ಬೆಚ್ಚಗಿರುತ್ತೆ,
ಹಾಗೆ ನೀವು ರಾತ್ರಿ ಮಲಗಿದಾಗ ಯಾವುದಾದ್ರೂ ನಿಶಾಚರಿ ಪ್ರಾಣಿ ಪಕ್ಷಿಗಳ ಕೂಗು ಹೇಗಿರುತ್ತೆ ಅವನ್ನೆಲ್ಲ ನೀವಲ್ಲಿ ಅನುಭವ ಪಡಬಹುದು. ಹಾಗೆ ನೀವು ಆ ಮನೆಯಲ್ಲಿ ಒಂದಿನ ಉಳಿದು ಬೆಳಗ್ಗೆ ಎದ್ದಾಗ ಒಂದು ವೇಳೆ ಅದು ಮಳೆಗಾಲ ಆಗಿತ್ತು ಅಂತಂದರೆ ಆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಯಾವ ರೀತಿ ನೀವು ಹಸಿಯಾದ ಮಣ್ಣನ್ನು ತುಳ್ಕೊಂಡು ಹೋಗಬೇಕಾಗಿರುತ್ತೆ, ಅಥವಾ ನೀವು ಸ್ನಾನ ಮಾಡಬೇಕಾದ್ರೆ ಯಾವ ರೀತಿ ಹಂಡೆಯಲ್ಲಿ ನಿಮಗೆ ನೀರು ಕಾಯಿಸ್ಕೊಡ್ತಾರೆ, ಅದೆಲ್ಲ ಒಂದು ರೀತಿಯ ಒಳ್ಳೆಯ ಅನುಭವ ಆಗಿರುತ್ತೆ. ಹಾಗೆ ಬೆಳಗ್ಗೆ ಎದ್ದು ಆ ಮನೆಯವರು ಒಲೆಗೆ ಬೆಂಕಿ ಹಚ್ಚಿ ನಿಮಗೆ ಬಿಸಿ ಬಿಸಿ ದೋಸೆಯನ್ನು ಎರೆದು ಕೊಟ್ಟಾಗ ಆ ದೋಸೆಯ ಸದ್ದು ಯಾವ ರೀತಿ ಬರುತ್ತೆ, ಹಾಗೆ ಅಲ್ಲಿ ಯಾವ ರೀತಿ ಘಮ ಘಮ ಸ್ಮೆಲ್ ಇರುತ್ತೆ, ಹಾಗೆ ಆ ಮನೆಯಿಂದ ಹೊರಗಡೆ ಹೋಗುವಂತಹ ಹೊಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಅದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ. ಮತ್ತು ಅವ್ರದ್ದೆಲ್ಲ ತೋಟ ಇತ್ತು ಅಂತ ಆದರೆ ಅಡಿಕೆ ತೋಟದಲ್ಲಿ ಸುತ್ತಾಕೋದಾಗಿರಬಹುದು, ಅಥವಾ ಕಾಫಿ ತೋಟದಲ್ಲಿ ಸುತ್ತಾಕೋದಾಗಿರಬಹುದು, ಅಥವಾ ಅವರ ಗದ್ದೆ ಇತ್ತು ಅಂತ ಆದರೆ ಗದ್ದೆಯಲ್ಲಿ ಕೆಲವೊಬ್ಬರು ಮಾಳವನ್ನು ಕಟ್ತಾರೆ. ಮಾಳ ಅಂತಂದರೆ ರಾತ್ರಿ ಯಾವುದೇ ಪ್ರಾಣಿಗಳು ಬಂದು ಗದ್ದೆಯನ್ನು ಮೆಂದ್ಕೊಂಡು ಹೋಗಬಾರ್ದು, ಕಾಡು ಪ್ರಾಣಿಗಳು ಅಂತ ಹೇಳಿಬಿಟ್ಟು ಅದೇ ಮಾಳದಲ್ಲಿ ಅವರು ಉಳಿತಾರೆ ಮತ್ತು ರಾತ್ರಿ ಅಲ್ಲಿ ಸದ್ದನ್ನು ಮಾಡ್ತಾರೆ, ಪ್ರಾಣಿಗಳನ್ನೆಲ್ಲ ಬೆರೆಸ್ತಾರೆ ಅವರು. ಸೊ ಆ ಥರದ್ದೇನಾದ್ರು ನಿಮ್ಗೆ ಅವಕಾಶ ಸಿಕ್ಕಿದರೆ ಆ ರೀತಿ ಮಾಳದಲ್ಲೆಲ್ಲ ಉಳಿದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನೀವು ಕಂಡುಕೊಳ್ಬಹುದು. ಆ ಮಾಳದಲ್ಲಿ ಕೇವಲ ಒಬ್ಬರು ಮಾತ್ರ ಉಳಿಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಲವೊಬ್ಬರು 2 ಜನ ಉಳಿಯುವಷ್ಟು ಮಾಳವನ್ನು ದೊಡ್ಡದಾಗಿ ಕಟ್ಟಿರ್ತಾರೆ. ಅಂದರೆ ನೆಲದಿಂದ ಸ್ವಲ್ಪ ಮೇಲ್ಗಡೆ ಕಟ್ತಾರೆ, ಅದನ್ನು 4 ಕಂಬಗಳನ್ನು ಹಾಕಿ ಅದರ ಮೇಲ್ಗಡೆ ಅವರು ಮಲಗ್ತಾರೆ. ಇನ್ನು ಕೆಲವು ದಾಂಡೇಲಿ ಕಡೆಗಳೆಲ್ಲ ನಾವು ನೋಡಿದ್ರೆ ಆ ಮಾಳದ ಒಳಗಡೆ ಬೆಂಕಿ ಹಾಕುವ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಟ್ಕೊಂಡಿರ್ತಾರೆ. ರಾತ್ರಿ ಎಲ್ಲ ಅಲ್ಲಿ ಬೆಂಕಿ ಹಾಕ್ಕೊಂಡು ಕಾಯ್ತಾರೆ ಅವರು, ಯಾಕಂದರೆ ಆನೆಗಿನೆ ಎಲ್ಲ ಬಂದರೆ ಸ್ವಲ್ಪ ಬೆಂಕಿಯನ್ನು ನೋಡಿ ದೂರದಲ್ಲೇ ಇರಲಿ ಅಂತ ಹೇಳಿಬಿಟ್ಟು. ಸೊ ಆ ರೀತಿ ಎಕ್ಸ್ಪೀರಿಯೆನ್ಸನ್ನೆಲ್ಲ ಮಾಡೋದು ಉಂಟಲ್ಲ, ಅದು ನಿಜವಾದ ಎಕ್ಸ್ಪೀರಿಯೆನ್ಸು. ನಾನು ಪ್ರತಿ ಮಳೆಗಾಲದಲ್ಲೂ ಈ ರೀತಿ ಮಾಳದ ಎಕ್ಸ್ಪೀರಿಯೆನ್ಸನ್ನು ತೊಗೊಳ್ತಾನೆ ಇರ್ತೀನಿ. ಅದಕ್ಕೆ ನಾನು ನನ್ನ ಚಾನಲ್ಗೆ ಹೈ ಲೆವೆಲ್ ಟೂರಿಸಮ್ ಅಂತ ಇಟ್ಟಿದ್ದೀನಿ. ಇದರರ್ಥ ಹೈ ಲೆವೆಲ್ ಟೂರಿಸಮ್ ಅಂತಂದರೆ ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಹೆಲಿಕಾಪ್ಟರ್ಗೆ ಹೋಗಿ ಅಲ್ಲಿ ಇಳಿದು ಅಥವಾ ಕಾರಲ್ಲೇ ಐಷಾರಾಮಿ ಕಾರಲ್ಲಿ ಹೋಗಿ ಆ ಪ್ಲೇಸನ್ನು ನೋಡ್ಕೊಬಂದು ಮತ್ತು ಅದೇ ಕಾರಲ್ಲಿ ಸುತ್ತಿರುಗಿ ಮನೆಗೆ ಬರೋದು ಅಂತ ಅಲ್ಲ ಹೈ ಲೆವೆಲ್ ಟೂರಿಸಮ್ ಅಂತಂದರೆ. ನನ್ನ ಪ್ರಕಾರ ಅಂತೂ ಹೈ ಲೆವೆಲ್ ಟೂರಿಸಮ್ ಅಂತಂದರೆ ನೇಚರನ್ನು ತುಂಬ ಹತ್ತಿರದಿಂದ ನೋಡೋದು ಅಂತ ಅರ್ಥ. ಅದಕ್ಕಾಗಿ ನಾನು ನನ್ನ ಚಾನಲ್ಗೆ ಹೈ ಲೆವೆಲ್ ಟೂರಿಸಮ್ ಅಂತ ಇಟ್ಟಿದ್ದೀನಿ. ಇನ್ನು ಹೈ ಲೆವೆಲ್ ಟೂರಿಸಮ್ನ ಅರ್ಥ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಇರ್ಬೋದು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋಗಿ ಟೂರಿಸಮ್ ಮಾಡೋದಕ್ಕೆ ಹೈ ಲೆವೆಲ್ ಟೂರಿಸಮ್ ಅಂತ ಹೇಳ್ಬೋದು. ಆದರೆ ನನ್ನ ಪ್ರಕಾರ ಅಂತೂ ಹೈ ಲೆವೆಲ್ ಟೂರಿಸಮ್ ಅಂತಂದರೆ ಇದೇನೆ. ಈಗ ನೋಡಿ ಸ್ನೇಹಿತರೆ, ನಾವಿಲ್ಲಿ ಬರ್ತಾ ಇದ್ದಂಗೆ ಸ್ವಲ್ಪ ಮಂಜು ಕಡಿಮೆ ಆಗ್ತಾ ಇದೆ. ಅಂದರೆ ನಾವು ಕೆಳಗಡೆ ಬರ್ತಾ ಇದ್ದಂಗೆ ಮಂಜು ಕಡಿಮೆ ಆಗ್ತಾ ಇದೆ. ಹಾಗೆ ಕೆಳಗಡೆಯಿಂದ ಸಾಕಷ್ಟು ವಾಹನಗಳು ಈಗ ಮೇಲ್ಗಡೆ ಹೋಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಕುಂದಾದ್ರಿ ಬೆಟ್ಟಕ್ಕೆ ಹೋಗೋದಾದರೆ 9:30ಗೆ ಗೇಟ್ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅಷ್ಟರೊಳಗೆ ಬೇಗ ಬಂದವರು ಚಾವಿ ಇಸ್ಕೊಂಡು ಮೇಲ್ಗಡೆ ಹೋಗ್ಬೋದಂತೆ. ಆದರೆ ಈಗ ಸ್ವಲ್ಪ ಟೈಮ್ ಆಗಿದೆ, ಈಗೆಲ್ಲ ಗೇಟ್ ಓಪನ್ ಆಗಿರುತ್ತಲ್ಲಿ. ಅದಕ್ಕಾಗಿ ಈಗ ಸಾಕಷ್ಟು ಗಾಡಿಗಳು ಮೇಲ್ಗಡೆ ಹೋಗ್ತಾ ಇದ್ದಾವೆ. ಮಳೆ ಇರೋದ್ರಿಂದ ಬೈಕಲ್ಲಿ ಹೋಗುವಂಥವರೆಲ್ಲ ರೈನ್ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕಾರಲ್ಲಿ ಹೋಗೋರಿಗೇನೂ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿಗೆ ಬರುವಂತಹ ಸ್ವಲ್ಪ ದೊಡ್ಡ ದೊಡ್ಡ ಗಾಡಿಗಳನ್ನು ತೊಗೊಂಡು ಬರ್ತಾರೆ ಅಂತ ಆದರೆ, ಈಗ ಟೆಂಪೋ ಟ್ರಾವೆಲರು ಆ ಥರ ಎಲ್ಲ ಗಾಡಿಗಳನ್ನು ತೊಗೊಂಡು ಬರ್ತಾ ಇದ್ದಾರೆ ಅಂತ ಆದರೆ ಡ್ರೈವರ್ಗಳಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅಷ್ಟೊಂದು ಎತ್ತರದ ಪ್ರದೇಶದಲ್ಲಿ ನಾವು ಹೋಗಬೇಕಾಗಿರುತ್ತೆ. ಅದಕ್ಕಾಗಿ ಎಕ್ಸ್ಪೀರಿಯೆನ್ಸ್ ಇದ್ದಂತಹ ಡ್ರೈವರನ್ನೇ ಕರ್ಕೊಂಡು ಬರೋದು ತುಂಬ ಒಳ್ಳೆಯದು. ನೀವು ಅಥವಾ ನೀವೇನಾದರೂ ಡ್ರೈವ್ ಮಾಡ್ಕೊಂಡು ಬರ್ತೀರಿ ಅಂತ ಆದರೆ ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಯಾರಿಗಿದೆಯೋ ಚೆನ್ನಾಗಿ ಡ್ರೈವ್ ಮಾಡೋದು, ಅವ್ರು ಮಾತ್ರ ಗಾಡಿಯನ್ನು ಡ್ರೈವ್ ಮಾಡ್ಕೊಂಡು ಮೇಲವರೆಗೆ ಹೋಗಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಬರುವಂತಹ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಗಾಡಿಗಳನ್ನು ಕೆಳಗಡೆ ಪಾರ್ಕ್ ಮಾಡಿಟ್ಟು ಚಾರಣ ಮಾಡಿಕೊಂಡೇ ಮೇಲೆ ಹತ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ಇದು ತುಂಬ ಪವಿತ್ರ ಕ್ಷೇತ್ರ. ಇದನ್ನು ನಾವು ಗಾಡಿ ಮೇಲೆ ಹೋಗಿ ಅರ್ಜೆಂಟಾಗಿ ನೋಡ್ಕೊಂಡು ಬರೋದು ಬೇಡ, ಕೆಳಗಡೆ ಗಾಡಿ ಇಟ್ಟು ಆರಾಮಾಗಿ ನಡ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ 3 ಕಿಲೋಮೀಟ್ರುಗಳು ಟ್ರಾವೆಲ್ ಮಾಡಿ ಚಾರಣವನ್ನು ಮಾಡ್ತಾರೆ ಅವರು. ಸೊ ಅಂಥವ್ರು ಕೂಡ ಇದ್ದಾರೆ, ಅವರಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅಲ್ಲಿ ರಸ್ತೆಯ ಮೇಲೆಲ್ಲ ಹೋಗಬೇಕಾದ್ರೆ ಕೆಳಗಡೆ ಮೋಡಗಳೆಲ್ಲ ಅವ್ರಿಗಿಂತ ಕೆಳಗೆ ಇರೋ ಹಾಗೆ ಕಾಣಿಸುತ್ತೆ. ಅದಕ್ಕಾಗಿ ಎಷ್ಟೋ ಜನ ಇಲ್ಲಿ ಚಾರಣವನ್ನು ಮಾಡ್ತಾರೆ. ಮತ್ತು ಅದು ಅಲ್ಲದೆ ಇನ್ನು ಕೆಲವೊಬ್ಬರಿಗೆ ಬೇಗ ಬಂದರೆ ಅಂತಂದರೆ, ಈಗ ಸೂರ್ಯೋದಯವನ್ನು ನೋಡಲಿಕ್ಕೆ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದರೆ ಅಷ್ಟು ಬೇಗ ಚಾವಿ ಸಿಗೋದು ಕಷ್ಟ ಇರುತ್ತೆ. ಅದಕ್ಕಾಗಿ ಅವರು ಹೊರಗಡೆ ಗೇಟ್ ಹತ್ರನೇ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿ ಮೇಲ್ಗಡೆ ನಡ್ಕೊಂಡು ಹೋಗಿನೇ ಅವರು ಸೂರ್ಯೋದಯವನ್ನು ನೋಡ್ತಾರೆ. ಇನ್ನು ಮಳೆಗಾಲದಲ್ಲಿ ಸೂರ್ಯೋದಯ ಆಗಲಿ ಅಥವಾ ಸೂರ್ಯಾಸ್ತ ಆಗಲಿ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಷ್ಟೊತ್ತಿಗಾದರೂ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ. ಅದಕ್ಕಾಗಿ ನೀವು ಆ ಥರ ಸೂರ್ಯೋದಯವನ್ನು ಅಥವಾ ಸೂರ್ಯಾಸ್ತವನ್ನು ನೋಡಲಿಕ್ಕೆ ಬರ್ತೀರಿ ಅಂತಾದರೆ ಮಳೆಗಾಲ ಮುಗಿದ ನಂತರ ಬರೋದು ತುಂಬ ಒಳ್ಳೆಯದು. ಯಾಕೆಂದರೆ ನಿಮಗೆ ದೂರದವರೆಗಿನ ಊರುಗಳು ಕೂಡ ಕಾಣಿಸ್ತವೆ. ಅದು ಅಲ್ಲದೆ ಸೂರ್ಯ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನು ಇಲ್ಲಿಯ ರೋಡು ಸ್ವಲ್ಪ ಹಾಳಾಗಿದೆ. ಅದರ ಬಗ್ಗೆ ಏನೂ ಮೇನ್ ಹೇಳಬೇಕಾಗಿಲ್ಲ. ಯಾಕಂತಂದರೆ ಆ ಮೇಲೆ ಬೆಟ್ಟದವರೆಗೂ ರೋಡ್ ಮಾಡಿರೋದೇ ತುಂಬ ಗ್ರೇಟು. ಅಂಥದ್ರಲ್ಲಿ ಈ ರೋಡಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬಹುದು. ಆದರೂ ಈ ರೋಡು ಸ್ವಲ್ಪ ಇಂಪ್ರೂವ್ ಆದರೆ ಮೇಲೆ ಹೋಗೋವರಿಗೂ ಸ್ವಲ್ಪ ಅನುಕೂಲ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ.
ಇನ್ನು ಕೆಲವು ಕಡೆ ರೋಡೆಲ್ಲ ಕಿತ್ತು ಹೋಗಿ ಸ್ವಲ್ಪ ಮಣ್ಣು ಮಾತ್ರ ಉಳ್ಕೊಂಡಿದೆ ಮತ್ತು ಜೋರು ಮಳೆ ಬಂದಾಗ ಇಲ್ಲಿ ರಸ್ತೆ ಮೇಲೆಲ್ಲ ನೀರು ಹರಿಯುತ್ತೆ. ಆವಾಗ ನೀವು 2 ವೀಲರಲ್ಲಿ ಹೋಗ್ತಾ ಇದ್ದೀರಿ ಅಂತ ಆದರೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಇನ್ನು 4 ವೀಲರ್ ತೊಗೊಂಡು ಹೋಗೋರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಸೈಡಿಗೆ ಹೋಗಬೇಡ್ರಿ ಅಂತ. ಅಂದರೆ ಮುಂದ್ಗಡೆಯಿಂದ ಯಾವುದಾದ್ರೂ ಗಾಡಿ ಬಂತು, ನೀವು ತುಂಬ ಸೈಡಿಗೆ ಹೋಗಿದ್ದೀರಿ ಅಂತಾದರೆ ಸ್ವಲ್ಪ ಗಾಡಿಗಳು ಹೋಗಿಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೋಡ್ಕೊಂಡು ಹೋಗ್ರಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ವೆಹಿಕಲ್ಗಳಿಗೆ ಏನಾದರೂ ತೊಂದರೆ ಆದರೆ ಅಥವಾ ಮಧ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತೂ ಸಿಕ್ಕೇ ಸಿಗುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇನ್ನು ಗುಡ್ಡವನ್ನು ಹತ್ತು ಹೋಗಿದ್ದರಂತೂ ತುಂಬ ಚೆನ್ನಾಗೇ ನೆಟ್ವರ್ಕ್ ಸಿಗುತ್ತೆ, ಎಲ್ಲ ನೆಟ್ವರ್ಕ್ಗಳು ಸಿಗ್ತವೆ ಇಲ್ಲಿ. ಆದರೂ ನೀವು ಹತ್ತಾ ಇರಬೇಕಾದ್ರೂ ಹಾಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಈ ಕುಂದಾದ್ರಿ ಬೆಟ್ಟದಲ್ಲಿ ನಿಮಗೆ ಎಲ್ಲೂ ಸೆಕ್ಯೂರಿಟಿಯವರು ಕಾಣಿಸೋದಿಲ್ಲ. ಅದೊಂದು ವ್ಯವಸ್ಥೆ ಆಗಿದ್ದರೆ ಇಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಇಲ್ಲಿ ಒಂದು ಗೈಡ್ ವ್ಯವಸ್ಥೆ ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತಿತ್ತು. ಅಥವಾ ಆ ಸೆಕ್ಯೂರಿಟಿಗಳನ್ನು ಇಲ್ಲಿ ಇಟ್ಟರೆ ಅವರೇ ಏನಾದರೂ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬಂದವರಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ಈಗ ಏನಾಗುತ್ತೆ ಅಂತಂದರೆ ಒಬ್ಬರು ಇಬ್ಬರು ಹೋಗೋರು ಅಥವಾ ಲೇಡೀಸ್ ಹೋಗೋರು ಮೇಲೆ ಹೋಗಲೋ ಬೇಡವೋ ಅಥವಾ ಹೋದರೆ ಸೇಫ್ಟಿ ಇರುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಇರ್ತಾರೆ. ಅದಕ್ಕಾಗಿ 1-2 ಸೆಕ್ಯೂರಿಟಿಗಳನ್ನು ಗುಡ್ಡದ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಪ್ಲೇಸ್ಗಳ ಬಗ್ಗೆ ಏನಾದರೂ ಕೇಳೋಣ ಅಂತ ಅಂದರೆ ಮಾಹಿತಿ ಇದ್ದಂಥವರು ಅಲ್ಲಿ ಸಿಗೋದು ತುಂಬ ಕಷ್ಟ ಇರುತ್ತೆ. ಇನ್ನು ಟೂರಿಸ್ಟ್ಗಳ ಪರಿಸ್ಥಿತಿ ಅಂತೂ ಅಷ್ಟೇ ಇರುತ್ತೆ, ಒಬ್ಬರಿಗೆ ಸ್ವಲ್ಪ ಗೊತ್ತಿದ್ರೆ ಇನ್ನೊಬ್ರಿಗೆ ಇನ್ನೊಂದು ಸ್ವಲ್ಪ ಗೊತ್ತಿರುತ್ತೆ. ಅದಕ್ಕಾಗಿ ನಿಖರವಾದ ಮಾಹಿತಿ ಇಲ್ಲಿ ಸಿಗೋದು ಕಷ್ಟ. ಇನ್ನು ದೇವಸ್ಥಾನದಲ್ಲಿ ಅರ್ಚಕರು ಸಿಕ್ಕರು ಅಂತ ಆದರೆ ಎಲ್ಲ ಮಾಹಿತಿನೂ ಸಿಕ್ಬಿಡುತ್ತೆ, ಅವರಿಗೆಲ್ಲ ಮಾಹಿತಿ ಇರುತ್ತೆ. ಕೇಳಿದವರಿಗೆ ಅವರು ಸ್ಪಷ್ಟವಾಗಿ ಎಲ್ಲ ವಿವರಣೆಯನ್ನು ಕೊಡ್ತಾರೆ. ನೋಡಿ, ಈಗ ನಾವು ಕೆಳಗಡೆ ಗೇಟ್ವರೆಗೂ ಬಂದಿದ್ದೀವಿ. ಅಲ್ಲಿ ಎದುರುಗಡೆ ನಿಮಗೆ ಗೇಟ್ ಕಾಣಿಸ್ತಾ ಇರಬಹುದು. ಹಾಗೆ ಆ ಗೇಟ್ನ ಹತ್ರನೇ ಒಂದು ಅಂಗಡಿನೋ ಏನೋ ಇದೆ, ಅದು ಕ್ಲೋಸ್ ಹಾಕ್ಕೊಂಡಿದೆ. ಅದು ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ಇಲ್ಲೇ ರೈಟ್ ಸೈಡಿಗಿದೆ. ನೋಡಿ, ಈಗ ನಾವು ಗೇಟಿಂದ ಹೊರಗಡೆ ಬಿದ್ದಿದ್ದೀವಿ. ಅಲ್ಲಿ ಮುಂದ್ಗಡೆ ತೋಟವನ್ನು ಕೂಡ ನೀವು ನೋಡ್ಬೋದು. ಅಂತೂ ನಾವು ಕೆಳಗಡೆ ಬಂದು ಮುಟ್ಟುವಷ್ಟು ಹೊತ್ತಿಗೆ ಮಂಜು ಎಲ್ಲ ಕಾಣೆಯಾಗಿಬಿಟ್ಟಿದೆ. ಈಗೆಲ್ಲ ರೋಡ್ ನಮಗೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆದರೆ ಮಳೆ ಎಷ್ಟೊತ್ತಿಗಾದರೂ ಬರಬಹುದು. ಇಲ್ಲಿ ಮತ್ತೆ ಮಂಜು ಮುಸುಕಿದ ವಾತಾವರಣ ಕೆಳಗೂ ಕೂಡ ಕ್ರಿಯೇಟ್ ಆಗ್ಬೋದು. ಸ್ನೇಹಿತರೆ, ಈ ಕುಂದಾದ್ರಿ ಬೆಟ್ಟವನ್ನು ಇಳಿಬೇಕಾದ್ರೆ ಆಗಿರುವಂತಹ ಎಕ್ಸ್ಪೀರಿಯೆನ್ಸು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹಾಗೆ ಈ ಸ್ಥಳಕ್ಕೆ ನೀವು ಕೂಡ ಒಂದು ಸಲ ಬರಲಿಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಇಲ್ಲಿ ಬರಬಹುದು. ಸೇಫ್ಟಿಗೇನು ಏನೂ ತೊಂದರೆ ಇಲ್ಲ, ಇಲ್ಲಿ ಆರಾಮಾಗಿ ಎಲ್ಲರೂ ಬಂದು ಹೋಗ್ತಾರೆ. ಒಬ್ಬರೇ ಆದರೂ ಕೂಡ ಬರ್ಬೋದು ನೀವು, ಅದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಒಂದು ಸಲ ಜೀವನದಲ್ಲಿ ಇಂತಹ ಪ್ಲೇಸ್ಗಳನ್ನು ವಿಸಿಟ್ ಮಾಡೋದು ತುಂಬ ಮುಖ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಹೈ ಲೆವೆಲ್ ಟೂರಿಸಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೀವು ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.